ನೀವೇ ಸರ್ ಹಿಂಗೆ ಹಿಂಗೆ ಮಾತಾಡೋಣ ನಾನು. ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದೆ. ಅವರು ಕತೆ ಹೇಳಬೇಕಾದ್ರೆ ಕಿವಿಯಲ್ಲಿ ಕುಸ್ಬಿಟ್ಟಂಗಿರುತ್ತೆ. ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ, ನಮ್ಮ ತಲೆನ ಹೂ ಅನಿಸ್ಬಿಡುತ್ತೆ. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್. మీరు వచ్చేటప్పుడు ఏం సార్ టెంపో వచ్చింది, రిథం వచ్చింది, ఎనర్జీ వచ్చింది, అందులోనే మేము కూర్చున్నాం. మీరు వచ్చిన తర్వాత అన్ని ఎనర్జీ మారిపోయింది. అదే కదా దైవశ్రీ ప్రసాద్ అంటే ದಿಸ್ ಹಸ್ ಡೆಫಿನೆಟ್ಲಿ ಬಿನ್ ಇದು ಒಂದು ತುಂಬ ಲಾಂಗ್ ಜರ್ನಿ. ಇದು ನಾವು ಮಾಡಿರೋದು ಅನ್ಸುತ್ತೆ, ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನ್ಸುತ್ತೆ. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡ್ಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತಲೂ ಅನ್ಸುತ್ತೆ. ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ, ನಮ್ಮನ್ನು ಕೂರಿಸುತ್ತೆ. 2.5 ಗಂಟೆ ಸಿನಿಮಾ ಅನ್ನುತ್ತಲ್ಲ, ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ. ಅವರು ರಾಧಾಕೃಷ್ಣ ಅವ್ರು ಹೇಳಿದಂಗೆ ನಮ್ಮ ಎಲ್ಲ ನಮ್ಮ ಸೆಂಥಿಲ್ ಕುಮಾರ್ ಅವರು ಇರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ಸಾಹಿಬ್ ನಮ್ಮ ಪ್ರೊಡ್ಯೂಸರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಬಿದ್ದು ಕಿರೀಟಿನ ಗೆಲ್ಲಿಸಬೇಕು. ಮನಸ್ಸು ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ. ಎಲ್ಲಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು, ಅದಿದೆ. ತಾನು ಆಕ್ಷನ್ ಪಿಕ್ಚರ್ ಮಾಡಬೇಕು, ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ. ಬಟ್ ಈ ನೆವರ್ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ಲೈಕ್ ದಟ್. ಈ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ವೇರ್ ಎವ್ರಿಬಡಿ ಪ್ಲೇಸ್ ಎ ರೋಲ್ ಇನ್ ದ ಮೂವಿ. ತಾನು ಹೀರೋ ಆಗಬೇಕು, ಬಟ್ ಥ್ರೂ ಕ್ಯಾರೆಕ್ಟರ್ಸ್, ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು. ನಾನು ಬಂದು ಮೆರೆಯೋದಲ್ಲ ಸಿನಿಮಾ, ನನಗೆ ಮೆರೆಸ್ಬೇಕು ಅಂತ ಬಂದಲ್ಲ, ಅದು ತುಂಬ ಇಂಪಾರ್ಟೆಂಟ್. ತುಂಬ ರೇರ್ ಈಗಿನ ಕಾಲದಲ್ಲಿ ಹೊಸಬರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡಿರ್ತಾರೆ. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರನೂ ಇದೆ, ಪರ್ಫಾರ್ಮೆನ್ಸಿಗೆ ಜಾಗ ಇದೆ. ತಲೆ ತಿಂದಿದ್ದಾರೆ, ಕಡಿಮೆ ತಿಂದಿಲ್ಲ ಅವರು. ಪ್ರತಿ ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ನನಗೆ ಒಂದು 4 ఫోన్ మార్నింగ్ నుంచి ఫోన్ వస్తూనే ఉంది సార్ నాకు. మీరు బయలుదేరారా, మీరు వస్తున్నారా, మీరు ఎప్పుడు వస్తున్నారని. షూటింగ్ టైంలో మేము అడిగాము ఎప్పుడు షార్ట్, షూటింగ్లో చేశారా, ఇది ఇప్పుడు మాకు టైం దొరికింది, నాకు న్యాస్ చేసుకుంటారు. ತುಂಬ ಇಂಪಾರ್ಟೆಂಟ್ ಇಂದ ಸಾಹೇಬ್ ಬಂದು ಸಿನಿಮಾ ಸೈನ್ ಮಾಡಬೇಕಾದ್ರೆ 15 days చాలు సార్. కొంచెం ఆలోచన చేయించా, కొంచెం డబ్బు ఎక్కువ ఇచ్చేయండి, డేట్ దగ్గర తీసుకుంటా పర్వాలేదు చెప్పాను, కానీ వినలేదు. సార్ 15 days సార్, దాని తర్వాత మీరు ఏం కావాలో ఎక్స్ట్రా తీసుకోండి. 45 days ఎక్స్ట్రా చేశారు అంతే. నాకు ఇప్పుడు కూడా ఈ సినిమా అయిపోయిందని నమ్మకం లేదు. ఫినిష్ అయిందా సెంథిల్ కుమార్ సార్ అడిగాను, సార్ ఫినిష్ అయిందా సార్ అని. తెలియదు సార్, 2 days ఉంది, తెలియదు చేస్తారా లేదా తెలియదు. సో దట్ ಈಸ್ ದ ವೇ ದಿಸ್ ಫಿಲ್ಮ್ ಫಾರ್ ಪರ್ಫೆಕ್ಷನ್, ಫಾರ್ ಗುಡ್ ಥಿಂಗ್ಸ್ ಆನ್ ಸ್ಕ್ರೀನ್. ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಎವ್ರಿಬಡಿ ಹ್ಯಾಸ್ ಟ್ರೈಡ್. ಆ್ಯಂಡ್ ಹೊಸ ಹೀರೋಗಳಲ್ಲಿ ನಾನು ಈ ಹುಡುಗ ಏನಕ್ಕೆ ಮೆಚ್ಕೋಬೇಕು ಅಂದರೆ, ಒಂದು ದಿವಸನೂ ಬಿಟ್ಕೊಡ್ಲಿಲ್ಲ ಸರ್ ಪರದೆನ. ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಈ ಸ್ಟ್ರಗಲ್ ಎಲ್ಲ ನಾವೆಲ್ಲ ಒಂದು ಕಾಲದಲ್ಲಿ ಇದೇ ಥರ ಒದ್ದಾಡ್ಕೊಂಡು ಬಂದಿದ್ದೀವಿ, ಇಲ್ಲ ಅಂತಲ್ಲ. ಈಗ ಸರಿ ನಡಿ ಚಲೋ ಅಂತ ಹೋಗ್ತಿರ್ತೀವಿ. ಬಟ್ ಅಗೇನ್ ಈ ಪುಟ್ ಅಸ್ ಬ್ಯಾಕ್ ಅಂದ್ರೆ ಸ್ಲೋ ಮೋಷನ್ ಹೇಳಿದ್ರು ಖುಷಿ, ಹಿಂಗೆ ಮಾಡಬೇಕು ಸಿನಿಮಾ, ನನಗೆ ಬೇಕು, ಈ ಥರ ಇರಬೇಕಂತ ಪ್ರತಿ ಫ್ರೇಮು ಎಂಜಾಯ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ದಂಥ ಹೀರೋ. ಆ್ಯಕ್ಟ್ ಆಫ್ ಆಲ್ ದಿ ಎಫರ್ಟ್ ಯು ಪುಟ್ ಆನ್ ಪಿಕ್ಚರ್. ಇವತ್ತು ಏನು ಪಿಕ್ಚರ್ಗಳು ನಾವು ನೋಡ್ತಾ ಇದ್ದೀವಿ, ವಾಟ್ ಎವರ್ ಫಿಲಿಮ್ಸ್ ವಿ ಆರ್ ಡೂಯಿಂಗ್ ಅಲ್ಲ, ಲಾಟ್ ಆಫ್ ಆ್ಯಕ್ಷನ್ ಏನೇನೋ ಹೋಗ್ತಾ ಇರೋ ಟೈಮಲ್ಲಿ ಇದೊಂದು ಜೋನರ್ ಸಿನಿಮಾ. ದಿಸ್ ಇಸ್ ಎ ಡಿಫರೆಂಟ್ ಜೋನರ್ ಫಿಲ್ಮ್ ವೇರ್ ಯು ಹ್ಯಾವ್ ಫ್ಯಾಮಿಲಿ ಎಥಿಕ್ಸ್ ತುಂಬ ಇರುತ್ತೆ. ಒಂದು ಲೈನ್ ಕತೆ ಹೇಳ್ಬೋದಲ್ವ, ಹೇಳೋದಿಲ್ಲ. ಇದನ್ನು ಕೈ ಮುಗಿತಾರೆ, ಹೇಳ್ಬೇಡ ಅಂತಾರೆ, ನಮ್ಮ ಇಷ್ಟದಂಗೆ ಇರಬೇಡ ಅಂತಾರೆ ಸ್ಟೇಜಲ್ಲಿ. ಶೂಟಿಂಗಲ್ಲಿ ನಮ್ಮ ಇಷ್ಟದಂಗೆ ಬಿಡಲ್ಲ. 2 ಶಾಟ್ ತೆಗೆದು 24 ಗಂಟೆ ಕ್ಯಾರಲ್ ಮಲಗಿ ಇವ್ರ ಸಿನಿಮಾದಲ್ಲೇ ನಾನು. ಹಿಂಗೆ ನನಗೆ ಇಡೀ 3.5 ವರ್ಷ ನನ್ನ ಹಿಂಗೆ ಹಿಡಿದು ಮಾತಾಡ್ಬೇಡಿ, ಕೂರಿಸ್ಬೇಡಿ, ನೀವು ಪರ್ಫಾರ್ಮೆನ್ಸ್ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದಾರೆ. ಎಲ್ಲದಕ್ಕಿಂತ ಈಗ ಇವತ್ತೆರಡು ಮಿಕ್ಸ್ ಆಗಿದ್ದಾರೆ. ಐ ಥಿಂಕ್ ತೆಲುಗು ಪ್ಲೇಸ್ ಅವ್ರು ಇದ್ದಾರಲ್ವ. ನಾನು ಒಂದು ಹೇಳ್ಬೇಕಿಲ್ಲ, ನಾನು ಫಸ್ಟ್ ಆಕ್ಸೆಸ್ ಇಂದ ತೆಲುಗು ಹೀರೋ.
వెంకటేశ్వర ఒక సినిమా యాక్ట్ చేశాను. ఆ సినిమా నుంచి ఆఫ్ సెట్టింగ్ చేసుకొచ్చి ఇక్కడ రణధీర చేసి గిరిబాబు గారు నేను యాక్ట్ చేసిన ಸಿನಿಮಾದಲ್ಲಿ ಎప్పుడు ಅಂಡ್ ದಟ್ ಇಸ್ ವೆರ್ ಐ ಲರ್ನ್ ಆಫ್ ಸೆಟ್ಟಿಂಗ್ ಆಲ್ಸೋ. ಅಂಡ್ ಹೇಳಂದಲ್ಲ ಈ ಸಿನಿಮಾ ಇನ್ನು ನಮಗೆ ಪ್ರೊಡ್ಯೂಸರ್ ಹೆಸರಿದೆ ಸೆಂಥಿಲ್ ಕುಮಾರ್ ಅವರು ಮಾತಾಡೋದೇ ಬೇಡ, ಅವ್ರು ಕ್ಯಾಮ್ರಾ ಇಟ್ಟರೆ ನಾವು 2 ಅವರ್ ಕರಾವಳಿ ಮಲಗಿರ್ಬೋದು. ಫಸ್ಟ್ ಫ್ರೇಮ್ ಅಲ್ಲಿ ಬಂದು ನೋಡಿದ ಮೇಲೆ ಆ 2 ಅವರ್ ವರ್ಕ್ ಅಂತ ಅನಿಸ್ಬಿಡುತ್ತೆ. ಅದೊಳ್ಳೆ ಪೇಂಟಿಂಗ್ ಆಗ್ತದೆ. ಆಮೇಲೆ ಎಫರ್ಟ್ ಪುಟ್ಸ್ ಟು ಗೆಟ್ ದಟ್ ಥಿಂಗ್ ಆನ್ ದ ಸ್ಕ್ರೀನ್, ಲೈಟಿಂಗ್, ಈವನ್ ಒಂದು ಸ್ಪ್ರೇ ನಮ್ಮ ಹಿಂದೆ ಒಂದು ವಾಟರ್ ಸ್ಪ್ರೇ ಹೋಗ್ಬೇಕು ಅಂದ್ರೆ ಇಲ್ಲ ಅದು ಬರಲಿ, ಅದು ಬಂದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒತ್ತಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೀಗೆ ಕಾಣಿಸ್ಬೇಕು, ಅದು ಪೇಂಟಿಂಗ್ ತರ ಇರಬೇಕು ಅಂತ ಕನಸು ಕಾಣೋದು ಮುಖ್ಯ ಅಲ್ಲ, ಅದು ಪರದೆ ಮೇಲೆ ತರೋದು ಮುಖ್ಯ ಅನ್ನೋದು ಈ ಟೀಮ್ ಮತ್ತೆ ತೋರಿಸ್ಕೊಡ್ತೇವೆ ಸಿನಿಮಾದಲ್ಲಿ. ಅಂಡ್ ಇವರಿಬ್ಬರು ಕಾಂಬಿನೇಷನ್ ರಾಧಾಕೃಷ್ಣ ಹ್ಯಾಸ್ ಗಿವನ್ ಆಲ್ ಇಸ್ ಟೈಮ್ ಫಾರ್ 3.5 years ಕಿರೀಟಿ ಅವರಿಗೆ 3.5 years ಅವ್ರಿಗೆ ಅವನ ಮೇಲೆ ಇರೋ ಪ್ರೀತಿ ಅಭಿಮಾನ ಅದು ಸಿನಿಮಾ ತೋರಿಸೋದು. ಅವ್ರಿಗೆ ಪ್ರತಿ ದಿವಸ ಇಲ್ಲ ಸರ್ ನಾವೆಲ್ಲ ಸೇರ್ಕೊಂಡು ಗೆಲ್ಸ್ಬಿಡೋಣ, ಹೆಂಗೆ ಸಿ ದಟ್ ಈ ಕ್ಯಾನ್ ಇಟ್ಸ್ ಎ ಗುಡ್ ಫಿಲ್ಮ್ ಅಂಡ್ ಆಲ್ ದಟ್ ಎಫರ್ಟ್. ಐ ಥಿಂಕ್ ಅವ್ರು ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಸೆಂಥಿಲ್ ಕುಮಾರ್ ಅವರು. ಇವರದ್ದು ಸಾಂಗ್ ಬಿಡಿ, ಇವರು 3 ವರ್ಷ ಆದ್ಮೇಲೆ ಕೊಟ್ಟರು, ಇವರು 2 ವರ್ಷ ಆದ್ಮೇಲೆ ಕೊಟ್ಟರು ಸಾಂಗ್. ಕರೆಕ್ಟ್ ಸರ್? ಸ್ವಲ್ಪ ನಿಜ ಹೇಳೋದ್ರೆ ಯಾವಾಗ ನೀವೇ ಕಳಿಸ್ಬಿಟ್ಟು ಹೇಳ್ತೀರಾ సార్ కరెక్టా లేదా చెప్పండి. మీరు నేను అబద్ధం చెప్తా అనుకుంటారు, మీకు అర్థం కాదంటే ఏం సార్, మీకు ఏది కావాలో చెవులు వేసుకుంటారు, వదిలేస్తారు.